ಖಾಲಿ ಖಾಲಿ ಜಾಲಿ ಜಾಲಿ. ಫೈನಲಿ ತಂಗ್ಳು ಪೆಟ್ಟಿಗೆ ನಮ್ಮ ಮನೆಗೆ ಬಂತು. ಐ ಮೀನ್ ಫ್ರಿಡ್ಜ್ ಬಂತು ಕಣ್ರಿ. 1,00,000ದವರೆಗೂ ಇದೆ ಫ್ರಿಡ್ಜು ಅಲ್ವಾ. ಹಾಯ್ ಹಲೋ ನಮಸ್ಕಾರ. ನನ್ನ HRK ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಮಗಳನ್ನ ಎತ್ಕೊಂಡಿದ್ದೀನಲ್ಲ ಅದಕ್ಕೆ. ಅಮ್ಮ ಎಲ್ಲಿಗೆ ಪಯಣ? ಫ್ರಿಜ್ ತಗೋಬರೋಣ ಅಂತ. ಫ್ರಿಜ್ ಏನಾಗಿದೆ? ನಮ್ದು 19 ವರ್ಷ ಆಯ್ತು ತಗೊಂಡು, ಹಾಳಾಗೈತೆ 3-4 ದಿವಸದಿಂದವ. ಅದಕ್ಕೆ ಟೆನ್ಷನ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಂತಲ್ಲಿ ಫ್ರಿಜ್ ನೋಡ್ಕೊಂಡು ತಗೋಬರೋಣ ಅಂತ. ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹೋಗ್ತಾ ಇದ್ದೀನಿ ನನ್ನ ಮಗಳ ಕರ್ಕೊಂಡು. ನಮ್ಮ ಫ್ರಿಜ್ನ ತಗೊಬಂದು ಆ್ಯಕ್ಚುಲಿ ಒಂದು ಸ್ಟೋವಿನೇ ಇದೆ. ಏನಪ್ಪ ಅಂತ ಹೇಳಿದ್ರೆ ನಾವು ತುಂಬ ಚಿಕ್ಕ ಮನೇಲಿದ್ವಿ. ನಮ್ಮ ಅಮ್ಮನಿಗೆ ಕೋಲ್ಡ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಆ ರೋಡಲ್ಲಿ ಯಾವುದೋ ಒಂದು ಮನೇಲಿ ಐಸ್ ಪೀಸ್ ಸಿಗೋದು, ಕಳಿಸ್ಬಿಡೋದು ನಮ್ಮಮ್ಮ. ಹೋಗವ ಐಸ್ ಪೀಸ್ ಇಸ್ಕೊಬ ಅಂತ. ಅವರು 1 ದಿನ ಕೊಟ್ಟರು, 2 ದಿನ ಕೊಟ್ಟರು, 1 ವಾರ ಕೊಟ್ಟರು. ಅದಾದಮೇಲೆ ಇಲ್ಲ ನಾವು ಕೊಡಲ್ಲ ಅಂತ ಅಂದ್ಬಿಟ್ಟು ಸೊ ನಮ್ಮಮ್ಮನಿಗೆ ಬೇಜಾರಾಗೋಯ್ತು. ನಾವು ಇನ್ನೊಬ್ಬರ ಮನೆಗೆ ಹೋಗ್ಬೇಕಲ್ಲ ಅಂತ. ಚಿಕ್ಕ ವಯಸ್ಸಿಂದನೂ ಹಂಗೇನೆ ನಮ್ಮಮ್ಮ ನನ್ನ ತಮ್ಮಂಗೆ ನನಗೆ ಏನೂ ಕಮ್ಮಿ ಮಾಡಿಲ್ಲ. ಸೊ ಆವಾಗಲೇ ಹೋಗಿ ಫ್ರಿಡ್ಜ್ ತೊಗೊಬಂದರು. ಫುಲ್ ಕ್ಯಾಶ್ ಕೊಟ್ಟು ಆವಾಗಲೇ 28,000 ಏನೋ ಕೊಟ್ಟು ತಗೊಬಂದಿದ್ವು. ಗೋದ್ರೇಜ್ ಡಬಲ್ ಡೋರ್ದು. ಆ್ಯಂಡ್ ಅವಾಗೆಲ್ಲ ಗೊತ್ತಲ್ವಾ, ಇನ್ನೊಬ್ಬರ ಮನೆಗೆ ಟಿ ವಿ ನೋಡೋಕೆ ಹೋಗ್ತಾ ಇದ್ವಿ. ಸೊ ಟಿ ವಿ ನೋಡೋಕೆ ಹೋದಾಗಲೂ ಕೂಡ ಅವ್ರು ನಾವು ಹೋದ ತಕ್ಷಣ ಟಿ ವಿ ಆಫ್ ಮಾಡೋದು, ಅಥವಾ ನಾವು ಇವಾಗ ಟಿ ವಿ ನೋಡಲ್ಲ ಬೇರೆ ಚಾನಲ್ ನೋಡಬೇಕು ಹೋಗಿ, ಇಲ್ಲ ನಾವು ಊಟ ಮಾಡಬೇಕು ಹೋಗಿ ಅಂತ ಹೇಳೋದು. ಹಂಗಾಗಿ ಅವಾಗ ಬೇಜಾರಾಗಿ ಮತ್ತೆ ಹೋಗಿ ಟಿ ವಿ ತೊಗೊಬಂದ್ವು. ಅವಾಗ ಮಾಮೂಲಿ ಡೂಮ್ ಟಿ ವಿ ಅಂತ ಬರೋದು, ಹಿಂದೆ ಒಂಥರ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಹಿಂಗೆ ಬರೋದಲ್ಲ ಆ ಟಿ ವಿ. ಅದಾದಮೇಲೆ ಸ್ಮಾರ್ಟ್ ಟಿ ವಿನೂ ಈಗ ರೀಸೆಂಟಾಗಿ ಒಂದು 5 ಇಯರ್ಸ್ ಬ್ಯಾಕ್ ಸ್ಮಾರ್ಟ್ ಟಿ ವಿ ತೊಗೊಂಡಿದ್ದು. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ಫ್ರಿಡ್ಜ್ ಹಾಳಾಗಿದೆಯಲ್ವಾ, ಹಾಗಾಗಿ ನಮ್ಮಮ್ಮಂಗೆ ಫುಲ್ಲು ಟೆನ್ಷನು. ಈಗ ಬೇಸಿಗೆ ಬೇರೆ, ಶೆಕೆ, ನಮ್ಮಮ್ಮಂಗೆ ಕೋಲ್ಡ್ ನೀವು ಇಲ್ಲದೆ ಇರೋಕ್ಕಾಗ್ತಾಯಿಲ್ಲ. ಸೊ ಏನೂ ಮಾಡೋಕ್ಕಲ್ಲ. ಮೊದಲೆಲ್ಲ ಈ ಸಾಸಿವೆ ಡಬ್ಬ, ಅಕ್ಕಿ ಡಬ್ಬ ಅದರಲ್ಲಿ ದುಡ್ಡು ಇಡೋರು. ನಮ್ಮಮ್ಮ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ಟು ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿಬಿಟ್ಟು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ಗಿವಿಯಾಸಲ್ಲಿ ತೊಗೊಳ್ಳೋಣ ಫ್ರಿಡ್ಜು ಅಂತ ಹೇಳಿ ಸೊ ಡಿಸೈಡ್ ಮಾಡಿ ಅಲ್ಲಿ ಗೋದ್ರೇಜ್ ಆ ಕಡೆ 1 ಲಕ್ಷ, 1.5 ಲಕ್ಷ, 2 ಲಕ್ಷದವರೆಗೂ ಇದೆ. ಅಪ್ಪಪ್ಪ ಇಷ್ಟೊಂದು ದೊಡ್ಡದು ಬೇಡ್ಬಿಟ್ಟು ಆ ರೇಂಜ್ಗೆಲ್ಲ ಬೇಡ ಅಂದ್ಕೊಂಡು ನಮ್ಗೆ ಯಾವ ರೇಂಜಿಗೆ ಬೇಕೋ ಆ ರೇಂಜ್ಗೆ ಐ ಮೀನ್ 35,000 ಒಳಗಡೆ. ಸೊ ಫೈನಲಿ ಹೈಯರ್ ಕಂಪ್ನಿ ತೊಗೊಂಡ್ವಿ. ಫ್ರಿಡ್ಜ್ ಎಲ್ಲ ನೋಡಿದ್ವಿ. ನನ್ನ ತಮ್ಮ ಇದ್ದಿದ್ರೆ ನಂದು ವಿಡಿಯೋ ಮಾಡೋಣ, ಇವೆಲ್ಲ ಹಾಗಾಗಿ ಅಮ್ಮ ಫ್ರಿಡ್ಜ್ ನೋಡ್ತಾ ಇರೋದೆಲ್ಲ ವಿಡಿಯೋ ಮಾಡಿದ್ವಿ. ತುಂಬ ಕಂಪ್ನಿಗಳದ್ದು ನೋಡಿದ್ವಿ. ನಾವು ಪ್ರೀವಿಯಸ್ ತೊಗೊಂಡಿದ್ದು ಬಂದು ಗೋದ್ರೇಜು. ಆಲ್ಮೋಸ್ಟ್ 19 ವರ್ಷ ಬಾಳಿಕೆ ಬಂದಿದೆ. ಈಗ ಒಂದು 6 ಮಂತ್ಸಿಂದ ಪ್ರಾಬ್ಲಮ್ ಇತ್ತು. ಸೊ ಇವಾಗ ಮತ್ತೆ ಗೋದ್ರೇಜ್ಗೆ ಹೋಗಿದ್ವಿ. ಬಟ್ ಅದಕ್ಕಿಂತ ಹೈಯರ್ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ವಿ ಅಂದ್ಬಿಟ್ಟು ಸೊ ಫೈನಲಿ ಹೈಯರ್ ತೊಗೊಂಡ್ವಿ. ಕೆಪಾಸಿಟಿ ಬಂದುಬಿಟ್ಟು 241 ಲೀಟರ್ಸ್ ಸಮಥಿಂಗ್ ಏನೋ ಬರುತ್ತೆ ಎಲ್ಲ. ಅಮ್ಮ ಖುಷಿ ಆಯ್ತಾ ಫ್ರಿಡ್ಜ್ ತೊಗೊಂಡಿದ್ದು? ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡು ಹೇಳಿ. ಖುಷಿ ಆಯ್ತು. ಮನೆಗೆ ತಂದು ಓಪನ್ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ಇನ್ನೂ ಖುಷಿ. ಮೊದಲೆಲ್ಲ ಚೆಂದ ಇತ್ತಲ್ವ, ಪೂಜೆ ಎಲ್ಲ ಮಾಡ್ತಾಯಿದ್ವು, ಸ್ವೀಟ್ ಎಲ್ಲ ಕೊಡ್ತಾಯಿದ್ವು, ಏನೇ ಒಂದು ಚಿಕ್ಕ ಪದಾರ್ಥ ತಂದ್ರು. ಈಗ ಅದೆಲ್ಲ ಅಯ್ಯೋ ಪೂಜೆ ಮಾಡಬೇಕಾ, ಸ್ವೀಟ್ ತೊಗೋಬೇಕಾ ಅನಿಸುತ್ತೆ. ಬಟ್ ನಮ್ಮಮ್ಮ ಅದೊಂದು ಹೊಸದು ಎಲೆಕ್ಟ್ರಾನಿಕ್ ಏನೇ ಬಂದು ಇದು ಮಾಡ್ತವೆ. ಇದು ಹೆಂಗಾಯಿತು ಅಂದರೆ ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ಎಲೆಕ್ಟ್ರಾನಿಕ್ ಐಟಮ್ ಬಂತು. ಎಲ್ಲ ಚಿನ್ನ ಬೆಳ್ಳಿ ತೊಗೋತವೆ. ಬಟ್ ತೊಗೋಬೋದಿತ್ತು, ನಾವು EMI ಹಾಕ್ಸಿರೋದ್ರಿಂದ ಇದು ಒಂದು 5,000 ರೂಪಾಯಿ ಏನೋ ಡೌನ್ ಪೇಮೆಂಟ್ ಮಾಡಿದ್ವಿ. ಆ್ಯಂಡ್ EMI ಬಂದು ಪರ್ ಮಂತ್ 3,000 ಸಮಥಿಂಗ್ ಏನೋ EMI ಬರುತ್ತೆ. ಸೊ 8 ಮಂತ್ಸ್ EMI ಕಟ್ಕೊಂಡು ಹೋಗಬೇಕು. ಅಲ್ಲಿಗೆ ಅರೌಂಡು ಸಪ್ಲೈಜರು, ಸ್ಟ್ಯಾಂಡು ಎಲ್ಲ ಸೇರಿ ಒಂದು 32,000 ಆಯಿತು. ಬೇಸಿಗೆಗೆ ಫ್ರಿಡ್ಜ್ ಇಲ್ಲದೆ ಆಗೋದೇ ಇಲ್ಲ ಅನಿಸುತ್ತೆ. ಅಪ್ಪ ಫುಲ್ ಶೆಕೆ ಅಪ್ಪ ತಂದು ಕೋಲ್ಡ್ ಫ್ರಿಡ್ಜು ತೊಗೊಂಡಿದ್ದೀನೇ ಮನೆಗೆ ಸರ್ವಿಸ್ ಕೊಡಿ ಅಂತ ಹೇಳಿದ್ವಿ. ಬಟ್ ಕಂಪ್ನಿಯವ್ರು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವೇನು ಮಾಡಿದ್ವು, ನೆಕ್ಸ್ಟ್ ಡೇ ಕೊಡ್ತೀವಿ ಅಂತ ಹೇಳಿದ್ವು. ಸೊ ಹಾಗಾಗಿ 2 ಒಟ್ಟಿಗೆ ಕ್ಲಿಪ್ಪಿಂಗ್ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೈನಲಿ ಅವರು ಬಂದರು. ನಮ್ಗೆ ಹೇಳಿದ ಟೈಮ್ ಬಂದು 11 o'clock. ಬಟ್ ಅವ್ರು ಬಂದಿದ್ದು ನೋಡಿದ್ರೆ 2:30, 2 o'clock, 2:30 ಅನ್ನಂಗೆ ಬಂದರು. ಬಂದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಸರ್ವಿಸ್ ಚಾರ್ಜ್ ಎಲ್ಲ ಕೊಟ್ಬಿಟ್ಟು ಕ್ಲೀನ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕಲ್ವಾ.
ಗೊತ್ತು ಎಲೆಕ್ಟ್ರಿಕ್ ಐಟಮ್ಗೆ ಎಲ್ಲ ಕಡೆ ಆಯುಧ ಪೂಜೆಯಲ್ಲಿ ಪೂಜೆ ಮಾಡ್ತವೆ. ನಾನು ಹೊಸ್ದಾಗಿ ಏನೇ ಮನೆಗೆ ವಸ್ತು ತೊಗೊಬಂದ್ವಿ ಪೂಜೆ ಮಾಡೋದು ನಮ್ಮ ಪದ್ಧತಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ. ಫೈನಲಿ ನಮ್ಮ ಮನೆಗೆ ಹೊಸ ಫ್ರಿಡ್ಜ್ ಬಂತು, ಹೈಯರ್ ಕಂಪ್ನಿದು. ಆ್ಯಂಡ್ ಪೂಜೆ ಕೂಡ ಮುಗಿಸಾಯಿತು. ಅನ್ಕೋಬೋದು ಏನಪ್ಪ ಫ್ರಿಡ್ಜ್ಗೆ ಪೂಜೆ ಮಾಡ್ತಾ ಇದ್ದಾವೆ ಅಂತ. ಈಗ ಹೊಸದಾಗಿ ನಾವೇನಾದರೂ ಕಾರು ಬೈಕು ತೊಗೊಂಡ್ರೆ ಪೂಜೆ ಮಾಡ್ತೀವಿ ಅಲ್ವಾ. ಸೊ ಅದು ವೆಹಿಕಲ್ಲು ಅಂದರೆ ನಮ್ಮ ಜೀವ ಅದ್ರ ಕೈಲಿರುತ್ತೆ, ಹಾಗೆ ನಮ್ಮ ಹೆಲ್ತ್ ಇದ್ರ ಕೈಲಿರುತ್ತೆ. ಗೊತ್ತು ಆ್ಯಕ್ಚುಲಿ ಫ್ರಿಡ್ಜನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. ನಮ್ಮಮ್ಮ ಒಂದು ಡೈಲಾಗ್ ಹೇಳ್ತಾರೆ ಕೇಳಿ. ಅಮ್ಮ ಆವಾಗಲೇ ಏನೋ ಡೈಲಾಗ್ ಹೇಳಿದ್ವಲ್ಲ, ಏನಮ್ಮ? ತಂಗ್ಳು ಪೆಟ್ಟಿಗೆ ಇಷ್ಟೊಂದು ದುಡ್ಡು ಕೊಡ್ಬೇಕಲ್ಲವ, 33,000 ಆಯ್ತಲ್ಲ, ನಮ್ಮಮ್ಮ ದುಡ್ಡು ಹಾಕ್ಬೇಡಿ ಅಂತಲ್ಲ ಅಂತ. ಗೋಲ್ಡಿಗೆ ದುಡ್ಡು ಹಾಕ್ಬೋದಿತ್ತು, ಈ ತಂಗ್ಳು ಪೆಟ್ಟಿಗೆಗೆ ಇಷ್ಟೊಂದು ಕೊಡಬೇಕಲ್ಲ ಅಂತ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಏನೂ ಇರಲಿಲ್ಲ, ಬಟ್ ನಾವುಗಳು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಬಿಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿದ್ರೆ ಬೇಸಿಗೆ ಹೆವಿ ಸೆಕೆ, ಸೊ ನಮಗೆ ಕೋಲ್ಡ್ ನೀರು ಬೇಕೇ ಬೇಕು. ಅಥವಾ ಈಗ ನಾವು 4 ದಿನದಿಂದ ನಾವು ಇದು ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಸಫರಿಂಗ್ ಆಗ್ತಾ ಇರೋದು. ನಮ್ಮಮ್ಮ ಡೈಲಿ ರೆಗ್ಯುಲರಾಗಿ 1.5 ಲೀಟ್ರ್ ಹಾಲು ತೊಗೊಂಬರ್ತಾರೆ. ಯಾಕೆಂದರೆ ನನಗೆ ಅರ್ಧ ಮುಕ್ಕಾಲು ಲೀಟ್ರ್ ನಾನೇ ಕುಡಿತೀನಿ, ಇನ್ನು ಮಿಕ್ಕಿದ್ದು ಕಾಫಿ ಟೀ ಯಾವಾಗಲೂ ಕುಡಿತೀನಲ್ವ, ಹಾಗಾಗಿ. ಸೊ ಹಾಲು ಏನಾಗ್ತಾ ಇದೆ ಅಂದರೆ ಅರ್ಧ ಲೀಟ್ರ್ ಚೆನ್ನಾಗಿರುತ್ತೆ ಕಾಯಿಸಿದ್ದು, ಇನ್ನು ಮಿಕ್ಕಿದ್ದು ನಾವು ಬೆಳಗ್ಗೆ ತಂದು ಸಂಜೆ ಕಾಯಿಸೋಕೆ ಹೋದ್ವು ಹೊಡೆದೋಗ್ತಾ ಇದೆ, ಒಂಥರ ಮೊಸರು ಥರ ಹೆಪ್ಪೆಪ್ಪಾಗ್ತಾಯಿದೆ. ಸೊ ಫೈನಲಿ ಅದೆಲ್ಲ ಬೇಡ, ಹೆಲ್ತು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಸ್ವಲ್ಪ ಹಾಲು ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಫ್ರಿಜ್ ತೊಗೊಂಡ್ಬಂದಿದ್ದೀವಿ. ಸೊ ಈಗ ಮೊದಲು ನಮ್ಮಮ್ಮ ಕೇಳ್ತಾ ಇದ್ರಲ್ಲ, ಹೋಗಿ ಹಿಂಗೆ ಹಿಡ್ಕೊಂಡು ಎಳೆಯೋದಿಲ್ವಾ ಫ್ರಿಜ್ಜು ಅಂತ. ಈಗ ಆ ಥರದ್ದೆಲ್ಲ ಇಲ್ಲ ನೋಡಿ, ಇಲ್ಲಿ ಡೋರು ಹಾಕಪ್ಪ ಅಲ್ಲಿಗೆ. ಸೊ ಮೇಲ್ಗಡೆ ಅಂದರೆ ಸ್ಪೇಸ್ ತುಂಬ ಇದೆ. ನನಗೆ ಸ್ಪೇಸ್ ತುಂಬ ಇದ್ರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಬಂದ್ಬಿಟ್ಟು ಈ ಥರ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಇದು ಗ್ಲಾಸು, ನಮ್ಮದು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಮೆಟಲ್ ಕಬ್ಬಣ ಇತ್ತು, ಬಟ್ ಇವಾಗ ಗ್ಲಾಸ್ ಇದೆ. ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ನನಗೆ ತುಂಬ ಇಷ್ಟ ಆಗಿದ್ದು ಈ ಫ್ರೂಟ್ ಬಾಕ್ಸು. ಇದರಲ್ಲಿ ಫ್ರೂಟ್ಸ್ ಇಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ವೆಜಿಟೇಬಲ್ಸ್ ಎಲ್ಲ ಇಡೋಕ್ಕೆ. ಆ್ಯಂಡ್ ಇಲ್ಲಿ ಈ ಥರ ಮೊಟ್ಟೆ ಎಲ್ಲ ಇಡೋಕ್ಕೆ ಕಂಪಾರ್ಟ್ಮೆಂಟ್ ಇದೆ. ನಮ್ಮದು ಮೊದಲು ಫ್ರಿಜ್ಜಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ. ಬಿಕಾಸ್ ನಮ್ಮ ಮೊದಲು ಫ್ರಿಜ್ಜಲ್ಲಿ ಇಲ್ಲಿ ಹಾಲು ಇಡೋಕ್ಕೆ ಅಂತ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದು, ಬಟ್ ಇದರಲ್ಲಿ ಫ್ರೂಟ್ ಬಾಕ್ಸ್ ಕೊಟ್ಟಿದ್ದಾವೆ ಅಷ್ಟೇ. ಸೊ ಫೈನಲಿ ಈ ಥರ ಇದೆ ನಮ್ಮದು. ಮೊದಲು ಇದ್ದಿದ್ದು ಫ್ರಿಜ್ ಬಂದ್ಬಿಟ್ಟು 231 ಲೀಟರ್. ಸೊ ಇದು 240 ಲೀಟರ್ಸ್ ಇದೆ, ಸ್ವಲ್ಪ ದೊಡ್ಡದಷ್ಟೇ. 26 ಮಾಡೆಲ್. ಖುಷಿ ಆಯ್ತಾ ಫ್ರಿಜ್ ತಂದಿದ್ದು? ಖುಷಿ ಆಗೈತೆ. ತಿಂಗಳ ಕಟ್ಬೇಕಲ್ಲ, ಟೆನ್ಷನ್ನು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 30,000 ಅದೆಷ್ಟವ. ಆಮೇಲೆ ನಮಗೆ ಬಡವರಿಗೆ 50,000 ಲಕ್ಷ ಇದು ಮಾಡೋಕ್ಕಾಗಲ್ಲ. ಸೊ ಇರೋದ್ರಲ್ಲಿ ಇದ್ರಲ್ಲೇ ಖುಷಿ ಪಡೋದು, ಅದೇ ನೆಮ್ಮದಿ ನಮಗೆ ಮಿಡ್ಲ್ ಕ್ಲಾಸ್ ಜನಕ್ಕೆ. ಸ್ವೀಟ್ ಎಲ್ಲಮ್ಮ ಅಯ್ಯೋ ಕೊಡ್ಸನ್ ಬಿಡು. ನೋಡು ಸ್ವೀಟ್ ಕೊಡಲ್ವೇನಮ್ಮ ನೀವು? ಹಾಯ್ ಅಂತೀವಲ್ಲ. ಫಿದ್ದು ಪೂಜೆ ಎಲ್ಲ ಮುಗೀತು. ಸೊ ಫೈನಲಿ ಸ್ವಲ್ಪ ಮನೆಯಲ್ಲಿ ಇದು ಹಾಳಾಗಿದ್ರಿಂದ ಏನೂ ತಂದಿರಲಿಲ್ಲ. ಸೊ ಏನೇನಿದೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನು ನಾಳೆ ಎಲ್ಲ ಆರ್ಡ್ರ್ ಮಾಡಿಕೊಂಡು ತರಿಸ್ಬೇಕು. ಮನೆಗೆ EMIಲಿ ಫಿಶ್ ತಂದಾಯಿತು, ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಾಯ್ತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.